ಇನ್ನು ಬಿಜೆಪಿಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾಖಲೆ 16ರ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಕುರಿತು ಈಗ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತದ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ ಬಿಜೆಪಿ ಕೂಡ ಇದೆ. ಹಲಾಲ್ ಯಾರದ್ದು ಅಂತ ಬಿಜೆಪಿ ಉತ್ತರ ಕೊಡಬೇಕು. ದಾಖಲೆ 16ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟ್ ಕುರಿತು ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ಅತ್ಯುತ್ತಮ ಬಜೆಟ್ ಅಂತ ನಾನು ಹೇಳ್ತೀನಿ. ಭಾರತ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಲಾಲ್ ಯಾರದ್ದು ಅಂತ ಬಿಜೆಪಿ ಉತ್ತರ ಕೊಡಬೇಕು. ಇದೊಂದು ಅತ್ಯುತ್ತಮ ಬಜೆಟ್ ಆಗಿದೆ ಅಂತ ನಾನೇ ಹೇಳ್ತೀನಿ. ಬಿಜೆಪಿ ವೋಟ್ ಕೇಳ್ತಿರೋದು ಧರ್ಮದ ಆಧಾರದ ಮೇಲೆ. ಕೇಂದ್ರದ ಸಾಲದ ಬಗ್ಗೆ ಜೊತೆಗೆ ಬಿಜೆಪಿಯವರು ಯಾಕೆ ಮಾತನಾಡ್ತಾ ಇಲ್ಲ, ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು. ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಹೇಳ್ತಾ ಇದ್ದಾರೆ. ನನಗೆ ಅವರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರು? ಈಗ ಹಲಾಲ್ ಯಾರು? ಇಡೀ ದೇಶದ ಜನತೆ ಗುರ್ತಾಗಬೇಕಲ್ವಾ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಯಾರು ಮೋದಿ ಸಾಹೇಬರ ನೇತೃತ್ವದಲ್ಲಿ ಸುಮಾರು 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದ್ದು ಇವತ್ತು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದ್ರಾಗ ಯಾರು ಹಲಾಲ್ ಅನ್ನತಕ್ಕಂಥದ್ದು ಬಿಜೆಪಿಯವರು ಈ ಭಾರತ ದೇಶದ ಜನತೆಗೆ ಅವರು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಸರ್. ಆಮೇಲೆ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಜನರ ಮೇಲೆ ಹೊರೆ, ಮತ್ತೆ ಇಷ್ಟು ಅಗತ್ಯ ಇಷ್ಟೊಂದು ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದರೆ ಏನು ನಿಯಮಗಳಿದ್ದಾವೆ, ನಮ್ಮ GSDP ಅಂತ ಏನು ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದ್ದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದ್ದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟೇ. ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಇದು ಒನ್ ಆಫ್ ದ ಫೈನೆಸ್ಟ್. ಯಾಕಂದ್ರೆ